ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಡಿಸಿ ಅವರಿಗೆ ಕಾಣ್ಲಿಕ್ಕೆ ಬಂದಿರತಕ್ಕಂಥ ಉದ್ದೇಶ ಇದು ಬಹಳ ವಿಚಿತ್ರ ಇದೆ. ಕಳೆದ 6 ತಿಂಗಳ ಹಿಂದಗಡೆ ಜೂನಿಯರ್ ಆಫೀಸರ್ ಪೋಸ್ಟಿಗೆ ಸುಮಾರು 157 ಪೋಸ್ಟಿಗೆ ಬ್ಯಾಲಡೆಲ್ಲ ಹೆಡ್ ಆಫೀಸ್ಲಿಂದ 157 ಪೋಸ್ಟಿಗೆ ಕರೀತಾರೆ ಹೈದ್ರಾಬಾದ್ನಲ್ಲಿ. ಕರೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ 157 ಪೋಸ್ಟ್ನಲ್ಲಿ ಸುಮಾರು 153 ಪೋಸ್ಟು ನಾರ್ತ್ ಇಂಡಿಯನ್ಸ್ಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ, ಆಗಿದ್ದಾರೆ ಕೂಡ. ನಮಗೆ ಇದು ಮೊನ್ನೆ ಬಂದಿರತಕ್ಕಂಥ ಮಾಹಿತಿಯಲ್ಲಿ ಆಗಸ್ಟ್ 10th ಅವರೆಲ್ಲರಿಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ. ಈಗ ನಮಗೆ ಲೇಟೆಸ್ಟಾಗಿ ಸಿಕ್ಕಿರ್ತಕ್ಕಂಥ ಸುದ್ದಿ ಇದು, ಜಾಯ್ನ್ ಆಗ್ತಾ ಇದ್ದಾರೆ ಅಂಥೇಳಿ. ಅದ್ರ ಜೊತೆಗೆ ಕೇವಲ 4 ಜನ ತೆಲಂಗಾಣ ರಾಜ್ಯ ಯಾಕಂತಂದರೆ ಅಲ್ಲಿ ಹೈದರಾಬಾದ್ನಲ್ಲಿ ಅಲ್ಲಿರ್ತಕ್ಕಂಥ ಹೆಡ್ ಆಫೀಸ್ ಇದು ಯಾವುದು ನಮ್ಮ NMDC ಇದು. ಸೊ ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ 4 ತೆಲಂಗಾಣ, 150 ಸುಮಾರು 3 ಇರ್ತಕ್ಕಂಥದ್ದು ನಾರ್ತ್ ಇಂಡಿಯನ್ಸ್ ನೋಡ್ತಾ ಇದ್ದಾರೆ. ಸೌತ್ ಇಂಡಿಯಾ ಪ್ರೊನಾಮಿನೆಂಟ್ಲಿ ನಾವೆಲ್ಲದರಲ್ಲೂ ಮುಂದೆ ಇದ್ದೀವಿ. ಎಜುಕೇಷನಲ್ಲಿ ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ, ಹೈಯರ್ ಎಜುಕೇಷನ್ ಆಗಿರಲಿ, ಇನ್ ಟರ್ಮ್ಸ್ ಆಫ್ ಕಾಲೇಜಸ್ ಆಗಿರಲಿ, ಇಷ್ಟು 4-5 ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಬ್ಬರು ಮಕ್ಕಳು ಸೆಲೆಕ್ಟ್ ಆಗ್ಲಾರಂಗೆ ಕೇವಲ ನಾರ್ತ್ ಇಂಡಿಯನ್ಸ್ ಏನು ಸೆಲೆಕ್ಟ್ ಆಗ್ತಾ ಇದ್ದಾರೆ, ಇದು ನಮಗೆ ಯಾಕೋ ಒಂಥರ ಸ್ವಲ್ಪ ಅನುಮಾನಾಸ್ಪದ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಸಂಪೂರ್ಣ ಮಾಹಿತಿಯನ್ನು ಪಡೆದು, ಸುಮ್ಮನೆ ಅನ್ನೆಸರಿ ಐ ಡಿಂಟ್ ವಾಂಟ್ ಟು ಪೊಲಿಟಿಸೈಸ್ ಇಟ್, ಸೊ ಮಾಹಿತಿಯನ್ನು ಪಡೆದು DC ಅವ್ರು ಬಂದು ಇಲ್ಲಿ ಕೊಟ್ಟಾದ್ಮೇಲೆ ಆನ್ ಪ್ರಿಮಾ ಫೇಸಿ ಅವ್ರಿಗೆ ಅದನ್ನ ಅನುಮಾನಾಸ್ಪದ ಕಾಣ್ತಾ ಇದೆ. ನಾನು ಅಲ್ಲಿರ್ತಕ್ಕಂಥ ಅವರು ಲಾಯರ್ ಇದ್ದಾರೆ, ರಾಘವಾಚಾರ್ಯ ಅಂತ ಲಾಯರ್ ಇದ್ದಾರೆ, ಅವರಿಗೂ ಮಾತನಾಡಿದ್ದೀನಿ. ಇವತ್ತು ನಾನು ಚೇರ್ಮನ್ ಅವ್ರಿಗೆ ಕೂಡ ಮಾತನಾಡ್ತಿದ್ದೀನಿ, DC ಅವ್ರಿಗೆ ಕೂಡ ಹೇಳಿದ್ದೀನಿ. ಇದನ್ನು ಗಮನಕ್ಕೆ ತೊಗೊಂಡು ಇದನ್ನು ಯಾವ ರೀತಿ ಸೆಟ್ ಮಾಡಬೇಕು ದಯವಿಟ್ಟು ಚೆಕ್ ಮಾಡಿ ಅಂತ ಅವ್ರು ಮಾತನಾಡ್ತಿದ್ವಿ. ನಾನು ಕೂಡ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟು ನಮ್ಮೆಲ್ಲ ಪೊಲಿಟಿಕಲ್ ಫ್ರೆಂಡ್ಸ್ಗಳು ನಾವು ಮಾತನಾಡ್ಬಿಟ್ಟು ಈಗೇನು ಜೂನಿಯರ್ ಆಫೀಸರ್ಸ್ಗಳು ಆ ಥರ ಏನು ಡಿಫರೆನ್ಸ್ ನಮಗೆ ಕಾಣ್ತಾ ಇದೆ, ಇಸ್ ದೇರ್ ಎನಿ ವೇ ದಟ್ ವಿ ಕ್ಯಾನ್ ಗೋ ಟು ಲೀಗಲ್ ಆಪ್ಷನ್ ಆಲ್ಸೋ ಟು ಗೆಟ್ ಅ ಸ್ಟೇ ಅನ್ನೋದು ಒಂದು ಪ್ರಯತ್ನ ಅದನ್ನು ಮಾಡ್ತಾ ಇದ್ದೀವಿ. ಇದು ಎರಡನೇದು. ಇಲ್ಲೇನೀಗ ಮೊನ್ನೆ ರೀಸೆಂಟಾಗಿ 200 ಪೋಸ್ಟ್ ಕರೆದಿದ್ದಾರೆ. 200 ಪೋಸ್ಟ್ನಲ್ಲಿ ಹೊರ ರಾಜ್ಯ ಟೋಟಲ್ ಅಪ್ಲಿಕೇಶನ್ ಬಂದಿರೋದು 36,000 ಜನ. 200 ಪೋಸ್ಟಿಗೆ 36,000 ಜನ ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡ್ತಾರೆ. ಥ್ಯಾಂಕ್ಸ್ ಟು ನಮ್ಮ ನರೇಂದ್ರ ಮೋದಿ ಅವರು, ಯಾಕಂದರೆ ಭಾಳ ವರ್ಷಕ್ಕೆ 2 ಕೋಟಿ ಎಂಪ್ಲಾಯ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ನೀವು ನೋಡಿ ಯಾವ ಥರ ಈ ದೇಶದ ಪರಿಸ್ಥಿತಿ ಇದೆ. ಎನಿವೇ ಐ ವಿಲ್ ನಾಟ್ ಡ್ರ್ಯಾಗ್ ಇಟ್ ಪೊಲಿಟಿಕಲಿ. ಬಟ್ ಇವತ್ತು 36,000 ಜನದಲ್ಲಿ 6,000 ಮಕ್ಕಳು ಮಾತ್ರ ಇದಕ್ಕೆ ಎಕ್ಸಾಮಿಗೆ ಬರ್ತಾರೆ, ಅಪಿಯರ್ ಆಗ್ತಾರೆ. ಅದರಲ್ಲಿ ಅಪಿಯರ್ ಆಗಿರ್ತಕ್ಕಂಥದ್ರಲ್ಲಿ ಬಹುತೇಕ ಕ್ವಶನ್ಸ್ಗಳು ಇಲ್ಲೆಲ್ಲ ಲೋಕಲ್ ಕ್ವಶನ್ಸೇ. ನಿಮಗಾಗಲೇ ಮಾಹಿತಿ ಸಿಕ್ಕಿರ್ಬೋದು. ಐ ಆಮ್ ಜಸ್ಟ್ ಟ್ರೈಂಗ್ ಟು ರಿಪೀಟ್ ಇಟ್ ಫಾರ್ ಯು ಆಲ್. ಲೋಕಲ್ ಕ್ವಶನ್ಸ್ನಲ್ಲಿ ಕೂಡ ಔಟ್ಸೈಡರ್ಸ್ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ಮೇಲ್ನೋಟ ಕೆಲವೊಂದು ಪ್ರಿಮಾ ಫೇಸಿ ದೇರ್ ಇಸ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್. ಯಾಕಂದರೆ ಈ ಎಕ್ಸಾಮ್ ನಡೀತಿರೋದು ದೇ ಹ್ಯಾಡ್ ಥರ್ಡ್ ಪಾರ್ಟಿ ಏಜೆನ್ಸಿ, ಯಾವುದು ಸ್ಟೇಟ್ ಏಜೆನ್ಸಿ ಆಗಿರಲಿ ಸೆಂಟ್ರಲ್ ಏಜೆನ್ಸಿಯಾಗಿ ನಡೆಸ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ದೇ ಶುಡ್ ಹ್ಯಾವ್ ಬಿನ್ ಸಚ್ ಪ್ರಾಬ್ಲಮ್ಸ್. ಎರಡೂ ಸಂದರ್ಭದಲ್ಲಿ ದೇರ್ ಇಸ್ ಸಮ್ ನ್ಯೂಟ್ರಲ್ ಏಜೆನ್ಸಿ, ಥರ್ಡ್ ಏಜೆನ್ಸಿ ಏನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಮ್ಮ ಕರ್ನಾಟಕ ಸರ್ಕಾರದ ಈಗ OMR ಶೀಟ್ನಲ್ಲಿ ಯಾವ ರೀತಿ ಇದೆಲ್ಲ ನಾವು ಕಂಡು ಬಂದಿದ್ದು ಬಿಕಾಸ್ ಆಫ್ ಯು ಆಲ್ ಥ್ರೂ PSR ರಿಕ್ರೂಟ್ಮೆಂಟ್ನಲ್ಲಿ. ಸೊ ದಿಸ್ ಇಸ್ ಮೋರ್ ಆರ್ ಲೆಸ್ ಲುಕಿಂಗ್ ದ ಸೇಮ್ ವೇ ಇನ್ ಅ ವೆರಿ ಸಿಸ್ಟಮೆಟಿಕ್ ಮ್ಯಾನರ್ ಮಾಡಿದ್ದಾರೆ. ಸೊ ಒಟ್ಟಾರೆ ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯರು, ಈಗ ಫಾರ್ ಎಕ್ಸಾಂಪಲ್ ಮೈನಿಂಗ್ ಏನಂತಂದರೆ, ಮೈನಿಂಗ್ ಈಸ್ ಈವನ್ ದೋ ಇಟ್ ಈಸ್ ಇನ್ ವಿಲೇಜ್ ಭಾಗದಲ್ಲಿ ಒಂದು ಫಾರೆಸ್ಟ್ ಏರಿಯಲ್ಲಿ ಬರ್ತಕ್ಕಂಥದ್ದಿದ್ರೆ, ಮೈನಿಂಗ್ ಸ್ಟಾರ್ಟ್ ಆದ ತಕ್ಷಣ ಅದು ಇಟ್ ಹ್ಯಾಸ್ ಟು ಹೆಲ್ಪ್ ದ ಫಸ್ಟ್ ಅಲ್ಲಿರ್ತಕ್ಕಂಥ ನಿಯರೆಸ್ಟ್ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಆ ಇರ್ತಕ್ಕಂಥ ವಿಲೇಜ್ ಸೈಕೋ ಸೋಷಿಯಲ್ ಎನ್ವೈರನ್ಮೆಂಟ್ ಯಾರಿಗೆ ಎಫೆಕ್ಟ್ ಆಗುತ್ತೆ ಅವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಕಾನೂನಿದೆ. ದ ಸೇಮ್ ಈ ಥರ ಪೋಸ್ಟ್ಗಳಲ್ಲಿ ಛತ್ತೀಸ್ಗಢ ಜಾರ್ಖಂಡ್ನಲ್ಲಿ ಹೋದರೆ ನಮ್ಮ ಹುಡುಗರಿಗೆ ದೇ ನಾಟ್ ಅಲೌ ಟು ಯೂನ್ ರೈಟ್ ಎಕ್ಸಾಮ್ಸ್ ಆಲ್ಸೋ. A ಕ್ಯಾಟಗರಿಯ ಪೋಸ್ಟ್ ಆದರೆ ಓಕೆ, BNC ಕ್ಯಾಟಗರಿ ಪೋಸ್ಟ್ಗಳಾದರೆ ನಮ್ಮ ಯಾವ ಬಡ ಮಕ್ಕಳು ನಮ್ಮ ರಾಜ್ಯದವರು, ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಭುಜನಗರ ಇರ್ಬೋದು, ನರಸಿಂಗಾಪುರ ಇರ್ಬೋದು, ಮುದುಗುಲ್ಪಂಟೆ ಇರ್ಬೋದು, NMDC ಇರ್ಬೋದು, ಆ ಕಡೆ ಹುಬ್ಬಳ್ಳಿಗಂಡಿ ರಾಜಾಪುರ ಇರ್ಬೋದು, ಆ ಭಾಗದ ಯಾವುದೇ ಹುಡುಗರಿಗೆ ಕೂಡ ಅಲ್ಲಿ ಹೋಗಿ ಬರೀಲಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಈ ಒಂದು ಪರಿಸ್ಥಿತಿ ಭಾಳ ಈ 2-3 ವರ್ಷದಿಂದ ನಡೀತಾ
ನಡೀತಾ ಇದೆ. ಅದಕ್ಕಾಗಿ ಐ ಹ್ಯಾವ್ ಕಮ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಪ್ಲೀಡಿಂಗ್ DC ಟು ಲುಕ್ ಇನ್ ಟು ದ ಮ್ಯಾಟರ್ ಸೊ ದಟ್ ಹಿ ವಿಲ್ ಸ್ಪೀಕ್ ಟು ದ ಚೇರ್ಮನ್. ಅವ್ರ ಚೇರ್ಮನ್ ಅವರು ಅಲ್ಲಿರ್ತಕ್ಕಂಥ NMDC ಚೇರ್ಮನ್ ಏನೋ ಅವ್ರ ಗಮನಕ್ಕೆ ತಗೊಳ್ದೇ ಇದ್ದಾರೆ. ಐ ಆಮ್ ನಾಟ್ ಟ್ರೈಂಗ್ ಟು ಪೊಲಿಟಿಸೈಸ್ ದಿಸ್, ಬಟ್ ಡೆಫಿನೆಟ್ಲಿ ನಾವೆಲ್ಲ ಸಂಡೂರು ತಾಲೂಕಿನ ಎಲ್ಲರೂ ಸೇರಿ NMDCನ ಬಂದ್ ಮಾಡಲಿಕ್ಕೆ ಸಂಪೂರ್ಣ ನಾವು ಆ ತೀರ್ಮಾನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಿಮ್ಮ ಮುಖಾಂತರ ಒಂದು ಮನವಿದೆ. ದಿಸ್ ಇಸ್ ನಾಟ್ ಅ ಪೊಲಿಟಿಕಲ್ ಇಶ್ಯೂ. ಲೆಟ್ ಅಸ್ ನಾಟ್ ಮೇಕ್ ದಿಸ್ ಆಸ್ ಅ ಪೊಲಿಟಿಕಲ್ ಇಶ್ಯೂ. ದೇರ್ ಇಸ್ ನೋ ಪೊಲಿಟಿಕಲ್ ಬ್ಲೇಮ್ ಟು ಎನಿಬಡಿ, ಬಟ್ ದಿಸ್ ಹಸ್ ಹ್ಯಾಪನ್ ಟುಡೇ. ಇದು ಅನ್ಯಾಯ ನಮ್ಮ ಹುಡುಗರಿಗೆ ಆಗ್ತಾ ಇದೆ, ನಮ್ಮ ರಾಜ್ಯದ ಹುಡುಗರಿಗೆ ಆಗ್ತಾ ಇದೆ. ದಯಮಾಡಿ ಇದನ್ನ ತಾವು ಪರಿಗಣಿಸಬೇಕು. ಇದ್ರ ಬಗ್ಗೆ ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಸಚಿವರುಗಳು, ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರದ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಮ ಮಕ್ಕಳಿಗೆ, ನಮ್ಮ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. 153 ಜನರಿಗೆ ಜಾಯಿನ್ ಮಾಡ್ಕೊಳ್ತಿದ್ರು ಅಂತ ಹೇಳಿದ್ರಲ್ಲ ಸರ್, ಅವ್ರು ಯಾವ ರಾಜ್ಯದವರು? ಅಲ್ಲ, ಈಗ 153 ಪೋಸ್ಟ್ ನಲ್ಲಿ 157 4 ಜನ ತೆಲಂಗಾಣವ್ರಿಗಾಗಿದೆ. ಈ 83 ಪೋಸ್ಟ್ ನಮಗೆ ಸಿಗ್ತಾ ಇಲ್ಲ. ಬಟ್ ದಿಸ್ ಅವ್ರಿಗೆ ಕೇಳಿದ್ವಿ ನಾವು, NMDC ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ, ಐ ವಾಸ್ ಆಸ್ಕಿಂಗ್ ಡಾಟಾ ಕೊಡಿ ನೀವು. ಆ ಸಂದರ್ಭದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಯಾರು ಎಲ್ಲಿಂದ ಅರ್ಜಿ ಕೊಟ್ಟಿದ್ದಾರೆ ಅದನ್ನು ಕೊಡ್ತಾ ಇಲ್ಲ ಅವರು. ಆಮೇಲೆ ಇವತ್ತು ಕೂಡ ಮೊನ್ನೆ ನಾನು ಕೇಳಿದೆ, 35,000 ಜನ ನಿಮಗೇನು ಅಪ್ಲಿಕೇಶನ್ ಹಾಕಿದ್ದಾರೆ, ಯಾವ ರಾಜ್ಯಗಳಿಂದ ಯಾರು ಕೊಟ್ಟಿದ್ದಾರೆ ಅದನ್ನು ಡೀಟೇಲ್ಸ್ ಕೊಡ್ತಾ ಇಲ್ಲ. ಬೇಸಿಕಲಿ ದೇ ಡೋಂಟ್ ನಾಟ್ ಡಿಸ್ಕ್ಲೋಸ್ ದಿಸ್ ಬಿಕಾಸ್ ದೇ ಹ್ಯಾವ್ ಗಿವನ್ ಟು ಥರ್ಡ್ ಪಾರ್ಟಿ. ಇಲ್ಲಿ ನಮಗೆ ಈಗ 87 ಜನ ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ 157 ಪೋಸ್ಟ್ ನಲ್ಲಿ 87 ಫಸ್ಟ್ ಕರ್ನಾಟಕ ನಮ್ಮ NMDC ಇದೆ, ಕರೆಕ್ಟ್ ಅಲ್ವಾ? ಅಲ್ಲ, ಬಟ್ 87 ಪೋಸ್ಟ್ ನಮ್ಮ ಸ್ಟೇಟ್ ಇರೋದು. ಆ ಜಿಯೋ ಪೋಸ್ಟ್ ನಲ್ಲಿ ಕೂಡ ದೇ ಆರ್ ಫಿಲ್ಲಿಂಗ್ ದಿ ನಾರ್ತ್ ಇಂಡಿಯನ್ಸ್ ಓನ್ಲಿ. ಅಟ್ಲೀಸ್ಟ್ ಸೌತ್ ಇಂಡಿಯನ್ ಆಗ್ಬೇಕಾ, ಕರ್ನಾಟಕ ನಮ್ಮ ಜಿಲ್ಲೆ. ಸೊ ಸಮ್ವೇರ್ ಐ ಫೀಲ್ ಐ ರಿಕ್ವೆಸ್ಟ್ ಯು ಆಲ್ ಫ್ರೆಂಡ್ಸ್ ಟು ಜಸ್ಟ್ ನೀವು ಕೂಡ ಪ್ರೊವೋಕ್ ಮಾಡಿ ಇದನ್ನ ಎಲ್ಲೋ ಒಂದು ಜನಕ್ಕೆ ಕನ್ಕ್ಲೂಷನ್ ಕೊಟ್ಟು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಆಮೇಲೆ ಮನವಿ ಮಾಡ್ಕೊಳ್ತೀವಿ. ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನಿಮ್ಮ ಪ್ರಥಮ ಗುರಿ ಆಗಿದ್ರೆ ಆ ಸಮಸ್ಯೆಗಳು ಕೂಡ ಸ್ಥಳೀಯರಿಗೆ ಅನ್ಯಾಯ ಆಗ್ತದೆ. ಅದರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗ್ಲಿ ಎಲ್ಲೇ ಇರಲಿ. ಫಾರ್ ಎಕ್ಸಾಂಪಲ್, ನಾನು ವೆನ್ ಐ ವಾಸ್ ಅ ಲೇಬರ್ ಮಿನಿಸ್ಟರ್, CND ಕ್ಲಾಸ್ನವರಿಗೆ ಕಡ್ಡಾಯವಾಗಿ 100% ಕೊಡಬೇಕಂತ ನಾನು ಕಾನೂನು ಮಾಡಿರ್ತಕ್ಕಂಥ ನಾನೇ. ಅದಾದ್ಮೇಲೆ ಯಾರು ಸ್ಥಳೀಯರು ಯಾವ ರೀತಿ ಮಾಡ್ಬೇಕಂತ, ಹೂ ಇಸ್ ಡೊಮಿಸೈಲ್ ಅಂತಂದ್ಮೇಲೆ ನಾವು ಯಾರು ಈ ರಾಜ್ಯದಲ್ಲಿ ಬಂದು 10 ವರ್ಷ ಇರ್ತಾರೆ, ಯಾರು ಕನ್ನಡ ಮಾತಾಡ್ತಾರೆ, ಹೂ ಕ್ಯಾನ್ ರೀಡ್ ಅಂಡ್ ರೈಟ್, ಅವರೇ ಕನ್ನಡಿಗರು ಅಂತೇಳಿ ನಾನು ಕಾನೂನು ಮಾಡಿರ್ತಕ್ಕಂಥ ನಾನೇ. ಆ ಸಂದರ್ಭದಲ್ಲಿ ನಾನು ಲೇಬರ್ ಮಿನಿಸ್ಟರ್ ಕೂಡ ಇಶ್ಯೂಸ್ಗಳು ಬಂದಿದ್ದಾವೆ. ಬಟ್ ಮೇಲ್ನೋಟದಲ್ಲಿ ಯೂಶಲಿ ಏನಂತಂದ್ರೆ ನಾವೇನು ಪ್ರೊಸೀಜರ್ ಮಾಡಿದ್ವಿ, ಲೋಕಲ್ ಪೋಸ್ಟ್ಗಳಿಗೆ ನಿಮಗೆ ಯಾರು ಹೊರಗಿನವ್ರು ತರೋದಕ್ಕಿಂತ ಮುಂಚೆ ದೇರ್ ಇಸ್ ಅ ಪ್ರೊಸೀಜರ್ ಟು ಇಟ್. ಯು ಹ್ಯಾವ್ ಟು ಪಬ್ಲಿಸೈಸ್ ಮಾಡಬೇಕು, ನೀವು ಪಬ್ಲಿಕ್ ನೋಟಿಸ್ ಮಾಡಬೇಕು. ಪಬ್ಲಿಕ್ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ ಯಾರು ಸಿಗ್ಲಿಲ್ಲ ಲೋಕಲ್ನವ್ರು ಅಂದ್ರೆ ಹೊರಗಿನವ್ರು ತರಬೇಕನ್ನೋದು ಆಪ್ಷನ್ ಕೂಡ ಕೊಟ್ಟಿದ್ದೀವಿ. ಮೋಸ್ಟ್ ಆಫ್ ದ ಲೋಕಲ್ ಜಾಬ್ಸ್ ನಾವು ಅಲ್ಲಿ ಸ್ಥಳೀಯರಿರೋದ್ರಿಂದ, ಬಿಕಾಸ್ ಈಸ್ ರೇಸ್ಡ್ ಜಿಂದಾಲ್ ಇಶ್ಯೂ, ನಾವು ಅಲ್ಲೇ ಹುಟ್ಟಿದೀವಿ, ಅಲ್ಲೇ ಬೆಳೆದಿದ್ದೀವಿ. ನಮ್ಮ ಮಾಹಿತಿಗೆ ಆ ರೀತಿ ಇಲ್ಲ, ಇರ್ಬೋದು ನಿಮ್ಮ ಮಾಹಿತಿಗೆ ಯಾವ್ದನ್ನ ಇದ್ರೆ, ಯಾವುದೇ CND ಕ್ಲಾಸ್ ಪೋಸ್ಟ್ಗಳಿಗೆ ಅಥವಾ ಸ್ಮಾಲ್ ವರ್ಕ್ಸ್ಗಳಿಗೆ, ಜಾಬ್ಸ್ಗಳಿಗೆ ಹೊರಗಿನವರಿಗೆ ಬಂದು ಪ್ರಿಫರೆನ್ಸ್ ಕೊಡ್ತಿದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ಕೂಡ ನಾವು ಖಂಡಿಸ್ತೀವಿ, ಅದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. ಆಗಸ್ಟ್ 23 ಇವರೆಲ್ಲ ಜಾಯ್ನ್ ಆಗ್ತಾರೆ. ನೀವು NMDC ಯಾವಾಗ ಬಂದ್ ಮಾಡ್ತೀರಿ? ಅಲ್ಲಲ್ಲ, ಬಂದ್ ಮಾಡತಕ್ಕಂಥ ವಿಷಯ ಇಟ್ಸ್ ನಾಟ್ ಅವರ್ ಮೋಟಿವ್. NMDCನ ಬಂದ್ ಮಾಡಿದ ತಕ್ಷಣ ವಿ ಆರ್ ನಾಟ್ ಗುಡ್, ಬಟ್ ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ನಾವು ಇವತ್ತು ನಾನು ಚೇರ್ಮನಿಗೆ ಮಾತನಾಡ್ತಿದ್ದೇನೆ. ಇಫ್ ದೇ ರಿಯಲಿ ನಾಟ್ ಕನ್ಸಿಡರಿಂಗ್ ದಿಸ್, ಇಫ್ ದೇ ಸೇ ಇಲ್ಲ ನಾವು ಹಿಂಗೆ ಮಾಡ್ತೀವಿ ಅಂದ್ರೆ, ದೆನ್ somehow we have to put pressure. ಅಲ್ಲ, ವಾಟ್ ಇಸ್ ದ ವೇ ಟು ಪುಟ್ ಪ್ರೆಷರ್? ಮೋಟೋ ಇಸ್ ನಾಟ್ ಟು ಸ್ಟಾಪ್ NMDC. ದ ಹೋಲ್ ಐಡಿಯಾ ಇಸ್ ನಾವು NMDCನ ಸ್ಟಾಪ್ ಮಾಡಿ ನುಕ್ಸಾನ ಮಾಡಿ ಆ ಥರ ನಾವು ಜಸ್ಟಿಸ್ ಇಲ್ಲ. ಬಟ್ ಜೆನ್ಯೂನ್ ಆಗಿ ತೊಂದರೆ ಆಗಿದೆ, ಇದನ್ನು ನೀವು ಪರಿಗಣಿಸ್ರಿ. ನೀವು ಪರಿಗಣಿಸಿಲ್ಲ ಅಂತಂದ್ರೆ ದೇರ್ ಇಸ್ ನೋ ಅದರ್ ವೇ ಲೆಫ್ಟ್. ವಿಲ್ ಡೆಫಿನೆಟ್ಲಿ ಗೋ. ನಾನೇ ಸ್ವತಃ ಹೋಗ್ತೀನಿ NMDC ರೋಡ್ನಲ್ಲಿ, ನಾನೇ ಮಲಗ್ತೀನಿ, NMDC ಮೈಸೂರು ನಾನು ಸ್ಟಾಪ್ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.